ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಮೇ 2ನೇ ತಾರೀಕು, ನಿನ್ನೆ 1ನೇ ತಾರೀಕು ಕಾರ್ಮಿಕರ ದಿನಾಚರಣೆ ಇತ್ತು. ಸೊ ನಿನ್ನೆ ವ್ಲಾಗ್ ಮಾಡಿರಲಿಲ್ಲ ನಾನು. ಆ್ಯಂಡ್ ಇವಾಗ ಟೈಮ್ ಆಗಿದೆ 6:12 ಆಯಿತು. ನಂದು ವರ್ಕೌಟ್ ಎಲ್ಲ ಆಯಿತು, ಸ್ವಲ್ಪ ಎಕ್ಸಸೈಸ್ ಯೋಗ ಎಲ್ಲ ಮಾಡಿ ಆಯಿತು. ಕೂದಲು ಬಿಚ್ಕೊತ್ತು, ಸೊ ಹಾಗಾಗಿ ಹಾಗೇ ಬಿಟ್ಟೆ. ನಾನು ನಿನ್ನೆ ನೈಟ್ ಕೂದಲಿಗೆ ಸ್ನಾನ ಮಾಡಿದ್ದೆ, ತಲೆ ಸ್ನಾನ ಮಾಡಿದ್ದೆ. ಆ್ಯಂಡ್ ಅಣ್ಣನವರಿಬ್ಬರು ಕೂಡ ಬೆಂಗಳೂರಿಗೆ ಹೋದರು. ಒಬ್ಬ ದೊಡ್ಡವನು ಮೊನ್ನೆ ಹೋಗಿದ್ದಾನೆ, ಮೊನ್ನೆ 30th ಹೋಗಿದ್ದಾನೆ. ಚಿಕ್ಕವನು ನಿನ್ನೆ ನೈಟ್ ಹೋಗಿದ್ದಾನೆ. ಮೇ ಬಿ ಇವಾಗ ರೀಚ್ ಆಗಿರಬೇಕು ಬೆಂಗಳೂರಿಗೆ, ಇನ್ನೂ ಕಾಲ್ ಮಾಡಿಲ್ಲ ಅವನು. ಸೊ ಗುಂಡು ಮತ್ತು ಆಶಾ ಮಲ್ಕೊಂಡಿದ್ದಾರೆ. ನಾನು ಈ ಕಡೆ ಮೇಲೆ ಬಂದು ಸ್ವಲ್ಪ ಹೊತ್ತು ಎಕ್ಸಸೈಸ್ ಎಲ್ಲ ಮಾಡಿ ಆಯಿತು. ಕರೆಕ್ಟ್ 5:15 ಬಂದಿದ್ದೇನೆ ಮೇಲ್ಗಡೆ. ಸೊ ಇವಾಗ ಕೆಳಗಡೆ ಇತ್ತು ಮೊಬೈಲ್, ಕೆಳಗಡೆ ಹೋಗಿ ತೊಗೊಂಡು ಬಂದು ಶೂಟ್ ಮಾಡ್ತಿದ್ದೇನೆ. ಇವತ್ತಿನ ದಿವಸದ್ದು ವ್ಲಾಗ್ ಸ್ಟಾರ್ಟ್ ಮಾಡುವ ಅಂತೇಳಿ. ಇವತ್ತಿನ ದಿವಸ ಏನೆಲ್ಲ ಆಗುತ್ತೆ ಅಂತೇಳಿ ತೋರಿಸ್ತೇನೆ. ಓಕೆ, ಈ ವ್ಲಾಗಲ್ಲಿ ಇದು ಟೆಂಪಲ್ಗೆ ಹೋಗಿ ಬಂದಿರೋ ವ್ಲಾಗ್ ಎಲ್ಲ ಎಡಿಟ್ ಆಗಿದೆ. ನಾನು ಇವತ್ತು ಗುರುವಾರ ಅಲ್ವಾ, ಇವತ್ತು ಅಪ್ಲೋಡ್ ಮಾಡ್ತೇನೆ. ನಾನು ಮೊನ್ನೆನೇ ಆಗಿದೆ, ಬಂದ ದಿವಸನೇ ಆಗಿದೆ ಎಡಿಟ್ ಎಲ್ಲ ಮಾಡಿ ಅಪ್ಲೋಡ್ ಮಾಡಬೇಕಲ್ವ. ಅಪ್ಲೋಡ್ ಆಲ್ರೆಡಿ ನಾನು ಮಾಡಿದ್ದೆ, ಅಣ್ಣನವರಿಗೆ ಗಮ್ಮತ್ತೆಲ್ಲ ಮಾಡಿದ್ವಲ್ಲ, ಆ ವ್ಲಾಗ್ ಅಪ್ಲೋಡ್ ಮಾಡಿದ್ದೆ. ಸೊ ಅದಕ್ಕೆ ಒಂದು ದಿವಸ ಗ್ಯಾಪ್ ಇರಲಿ ಅಂತೇಳಿ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೇನೆ. ಇನ್ನೆಂತ ಇಲ್ಲ. ಸೊ ಬೆಳಿಗ್ಗೆ ಸ್ವಲ್ಪ ಫಾಗ್ ಇತ್ತು, ಇವಾಗ ಸ್ವಲ್ಪ ಕಮ್ಮಿ ಆಗ್ತಾ ಬಂತು. ಇನ್ನು ಸ್ವಲ್ಪ ಹೊತ್ತಾದ ನಂತರ ಬಿಸಿಲು ಸ್ಟಾರ್ಟ್ ಆಗುತ್ತೆ. ಸೊ ನೈಟ್ ಏನು ಗೊತ್ತಿಲ್ಲ, ತುಂಬ ಇಯರ್ ಪೇಯ್ನ್ ಆಗ್ತಿತ್ತು, ಯಾಕೆ ಗೊತ್ತಿಲ್ಲ. ನಿನ್ನೆ ಕ್ರೀಮ್ ಹಚ್ಕೊಂಡಿದ್ದೇನೆ, ಬಟ್ ಸ್ಟಿಲ್ ಪೇಯ್ನ್ ಆಗ್ತಿತ್ತು ಎಲ್ಲೆಲ್ಲ. ಇಂಜೆಕ್ಷನ್ಗೆ ಹೋಗಬೇಕು, ಇನ್ನೂ ನಾನು ಇಂಜೆಕ್ಷನ್ಗೇ ಹೋಗಿಲ್ಲ. ನೋಡಬೇಕು, ಒಂದು 6 ಇಲ್ಲ 7ನೇ ತಾರೀಕು ಅಷ್ಟು ಆ ಗ್ಯಾಪಲ್ಲೆಲ್ಲ ಹೋಗಬೇಕು ಅಂತ ಅಂದ್ಕೊಂಡಿದ್ದೇನೆ. 5, 6, 7 ಅಷ್ಟರಲ್ಲೆಲ್ಲ ನೋಡುವ. ಕೀಪ್ ವಾಚಿಂಗ್, ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೇನೆ ಆಮೇಲೆ. ಬಾಯ್. ಗೈಸ್, ಇಲ್ಲಿ ನೋಡಿ ನಮ್ಮದು ಬೆಕ್ಕಿದ ಮರಿ. ಇದಕ್ಕೆ ನಿದ್ದೆ ಬಂದಿದೆ ಈಗ, ಹಾಲು ಕುಡಿದು. ಇದು ಎಚ್ಚರ ಆಗಿದೆ ಸುಮ್ಮ. ಇದು ಮಲ್ಕೊಂಡಿದೆ. ಇಲ್ಲಿ ಅನ್ನೋದು ನೋಡಿ. ಇದರ ಅಡಿಯಲ್ಲಿ ಇರ್ತದೆ. ಇವಾಗ ಸ್ವಲ್ಪ ಮುಂದೆ ಬರಲಿಕ್ಕೆ ಸ್ಟಾರ್ಟ್ ಮಾಡಿದೆ ನೋಡಿ, ನಡ್ಕೊಂಡು. ಪಲ್ಟಿ ನೋಡಿ, ಪುಟ್ಟ ಹೆಜ್ಜೆ ಇರ್ತೈತೆ, ಪುಟ್ಟ ಹೆಜ್ಜೆ. ಕೈಸಲ್ಲಿ ನೋಡಿ ಪುಂಡೆ ಬೇಯಿಸೋದು ನೋಡಿ. ಇದೇ ಟೀ ಶರ್ಟ್, ದೊಡ್ಡಣ್ಣಂದು ಟೀ ಶರ್ಟ್ ಗೈಸ್. ಏನು ತೋಜೊಂದು ಜನ ಮೊಬೈಲ್ಡು ಕೈಸ್ ಓಡಿತ್ತು ನೋಡಿ. ಅದು ದೊಡ್ಡಣ್ಣಂದು ಟೀ ಶರ್ಟ್ ಗೈಸ್ ನೋಡಿ. ಇದೆ, ನೀವು ಕಮೆಂಟ್ ಮಾಡಿದ್ರಲ್ಲ ದೊಡ್ಡಣ್ಣಂದು ಟೀ ಶರ್ಟ್ ಅಂತ, ಅದು ಇದೇ ಟೀ ಶರ್ಟ್ ನೋಡಿ. ಅಲ್ಲಿ ಹಾಯ್ ಮಾಡಮ್ಮ ನೋಡಿ. ಬಾಯಲ್ಲಿ ಪೇರಳೆಲ್ಲ ತುಂಬಿಸ್ಕೊಂಡು ಮಾಡೋದು ನೋಡಿ. ಇಲ್ಲಿ ಪಾಡೋಚಂತೆ ಡಾಕ್ಟರ್ ಒಂದೊಂದಲ್ಲೇ ನೋಡಿ ಗೈಸ್. ನೀವೇ ಹೇಳಿ, ಇದು ಟೀ ಶರ್ಟ್ ಒಳಗೆ ಚಂದ ಕಾಣೋದಿಲ್ವಾ? ಯೋ ಹನಿ ಸಿಂಗ್ ಥರ ಯೋ ಈ ಥರ ಲೂಸ್ ಟೀ ಶರ್ಟ್, ಓವರ್ ಸೈಜ್ ಟೀ ಶರ್ಟ್ ಎಲ್ಲ ಚಂದ ಕಾಣ್ತದೆ ಒಳ್ಳೆ ನೋಡಿ. ಯೋ ಮನ್ಪು ಯೋ ನೋಡಿ.
ಗೈಸ್ ನೋಡಿ ನಗೋದು ನೋಡಿ ಗೈಸ್. ಇವಾಗ ಟೈಮ್ 12:50 ಆಗ್ತಾ ಬಂತು. ನಾನು ಒಂದು 10 ಗಂಟೆ ಅಷ್ಟೊತ್ತಿಗೆ ಅತ್ತೆ ಮನೆಗೆಲ್ಲ ಹೋಗಿದ್ದೆ. ಅತ್ತೆಗೆ ಸ್ವಲ್ಪ ಹುಷಾರಿಲ್ಲ, ಹಾಗಾಗಿ ಇಲ್ಲೇ ಮನೆ ಪಕ್ಕನೆ ನೋಡ್ಕೊಂಡು ಬಂದು ಮಾತಾಡ್ಸೆಲ್ಲ ಬಂದೆ. ಅದಾದ ನಂತರ ಇಲ್ಲೇ ಮನೆ ಪಕ್ಕನೇ ಒಂದು ಫ್ರೆಂಡ್ ಮನೆಗೆ ಹೋಗಿದ್ದೆ, ಅಜ್ಮಿ ಅಂತೇಳಿ. ಅವರ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಮಾತಾಡೆಲ್ಲ ಬಂದು ಇವಾಗಷ್ಟೇ ಬಂದು ನೋಡಿ ಕೂತ್ಕೊಂಡಿದ್ದೆ. ಇವಳು ನೋಡಿ ಆಲ್ರೆಡಿ ಬಂದು ಎಂತ ಇದು ತಿಂತಿದ್ದಾಳೆ, ಪೇರಳೆಯನ್ನು ತಿಂತಾ ಇದ್ದಾಳೆ ನೋಡಿ. ನಮ್ಮ ಗುಂಡು ಆ್ಯಂಡ್ ಅವಳ ಟೀ ಶರ್ಟ್ ಎಷ್ಟು ಫೇಮಸ್ ಆಗಿದೆ. ಆ್ಯಂಡ್ ಇನ್ನೊಂದು ಈ ವ್ಲಾಗಲ್ಲಿ ನಾನು ತೋರಿಸ್ತೇನೆ ಏನು ಅಂದರೆ, ತಗೊಂಡು ಪರ್ಚೇಸ್ ಮಾಡಿ ಒಂಜಿ ಏಪನ್ ಚೈನ್ ಎತ್ತೀನಿ ಕಡುಪುಡ್ದ ಸ್ವಸ್ತಿ 1 ವೀಕ್ ಕಳೀತು ಅನಿಸುತ್ತೆ. 27 ಅಂಚಾಗದಾನ ಕಳೀತು ಅನಿಸುತ್ತೆ. ನನಗೆ ಸ್ವಸ್ತಿ ಅವರು ಒಂದು ಗೋಲ್ಡ್ ಚೈನ್ ಕಳಿಸಿಕೊಟ್ಟಿದ್ದಾರೆ. ನಾನು ಅದನ್ನ ತೋರಿಸ್ತೇನೆ ಈ ವ್ಲಾಗಲ್ಲಿ. ಮೊನ್ನೆ ಸೂರ್ಯಕ್ಕೆ ಹೋಗಬೇಕಾದ್ರೆ ಹಾಕಬೇಕು ಅಂದ್ಕೊಂಡೆ, ಬಟ್ ಕುತ್ತಿಗೆಗೆ 2 ಹಾಕಲಿಕ್ಕೆ ಅಷ್ಟು ಇದಾಗೋದಿಲ್ಲ. ಅದು ನಂದು ಆಲ್ರೆಡಿ ಮಂಗಲ್ಯ ಸರ ಚಿಕ್ಕದಿದ್ದಲ್ವ, ಅದಕ್ಕೆ ಅದರಷ್ಟೇ ಉದ್ದ ಇದೆ. ಸೊ ಸೇಮ್ ಆಗುತ್ತೆ ಅಂತ ಹಾಕ್ಕೊಂಡಿರಲಿಲ್ಲ. ಆ್ಯಂಡ್ ನಾನು ಈ ವ್ಲಾಗಲ್ಲಿ ತೋರಿಸ್ತೇನೆ. ಆ ಸರ ನನಗೆ ಅವರು ಮದುವೆಯಾಗಿ 1 ವರ್ಷ ಆದ ನಂತರ ಫಸ್ಟ್ ಟೈಮ್ ಅವ್ರು ನನಗೆ ಗೋಲ್ಡು ಪರ್ಚೇಸ್ ಮಾಡಿ ಕೊಟ್ಟಿರೋದು. ಅದು ಅವರಲ್ಲೇ ಪರ್ಚೇಸ್ ಮಾಡಿ ನನಗೆ ಕಳಿಸಿರೋದು, ಕೊರಿಯರ್ ಮಾಡಿ. ಸೊ ಇಲ್ಲಿ ನಾನು ತೊಗೊಂಡದಂತೇನು ಅಂದ್ಕೊಳ್ಳೋದು ಬೇಡ, ಅವರೇ ಪರ್ಚೇಸ್ ಮಾಡಿ ನನಗೆ ಕಳಿಸಿರೋದು. ಸೊ ತೋರಿಸ್ತೇನೆ ನಾನು ಈ ವ್ಲಾಗಲ್ಲಿ, ವಾಚ್ ಮಾಡ್ತಾಯಿರಿ. ಓಕೆ, ಕೀಪ್ ವಾಚಿಂಗ್ ಗೈಸ್. ನಾನು ಹೇಳಿದೆಲ್ಲ ಚೈನ್ ಅದು ಇದೆ, ಚೈನ್ ಇದು ಬಾಕ್ಸ್. ಆ್ಯಂಡ್ ಅದರೊಟ್ಟಿಗೆ ಇದೊಂದು ಪರ್ಸ್ ಸಿಕ್ಕಿದೆ. ಸಾಫ್ಟ್ ಇದೆ, ತುಂಬ ಸಾಫ್ಟ್ ಇದೆ. ಇದು ಅಮ್ಮನಿಗೆ ಅಂತೇಳಿ ಕೊಟ್ಟಿದ್ದೇನೆ ನಾನು. ಈ ಥರ ಇಲ್ಲಿ ವಾಲೆಟಲ್ಲಿ ಇಟ್ಕೋಬೋದು ನೋಡಿ. ಇದೊಂದು ಓಪನ್ ಅಂತ ತಗೊಂಡು ಸೊ ನೋಡಿ ಒಳಗಡೆ ಇಷ್ಟೆಲ್ಲ ಇದೆ. ಅದು ಅಮ್ಮನಿಗೆ ಕೊಟ್ಟಿದ್ದೇನೆ, ಅಮ್ಮಂದೇನೋ ಚೀಟಿ ಎಲ್ಲ ಇದೆ ಅದರಲ್ಲಿ. ಅದೊಂದು ಪರ್ಸು ಅಷ್ಟೇ. ಇದ್ರ ಜೊತೆ ಇದು ಸಿಕ್ಕಿದೆ ಪರ್ಸ್ ಮತ್ತು ಇದನ್ನ ತೋರಿಸ್ತೇನೆ ಇವಾಗ ನಾನು. ಸೊ ಇದನ್ನೀಗ ಓಪನ್ ಮಾಡ್ತೇನೆ ನಾನು. ನೋಡಿ ಈ ಚೈನ್ ಮತ್ತು ಪೆಂಡೆಂಟ್ ಇದು ನೋಡಲಿಕ್ಕೆ ತುಂಬ ಸಪುರ ಇದೆ, ಬಟ್ ತುಂಬ ಗಟ್ಟಿ ಇದೆ ನೋಡಿ. ತುಂಬ ಗಟ್ಟಿ ಇದೆ, ತೆಳು ಅಂತ ಇಲ್ಲ, ಗಟ್ಟಿ ಇದೆ. ಆ್ಯಂಡ್ ಸಪುರ ಇದೆ ಅಷ್ಟೇ. ನನಗೆ ಇಷ್ಟೇ ಸಪುರದ್ದು ಬೇಕಿತ್ತು. ಇದೊಂದು ಕ್ಯೂಟು ಹಾರ್ಟ್ ಪೆಂಡೆಂಟು. ಆ್ಯಂಡ್ 916 ಇವಾಗ ಹಾಕಿ ತೋರಿಸ್ತೇನೆ ನಾನು. ನೋಡಿ ಇಲ್ಲಿವರೆಗೆ ಬರ್ತದೆ, 18 ಇಂಚ್ ಇದೆ ಇದು, ಇಲ್ಲಿವರೆಗೆ ಬರ್ತದೆ. ಸೊ ನೋಡಿ ಇಷ್ಟೇ ತಿನ್ನು. ನನಗೆ ಇಷ್ಟು ಸಪ್ರದ್ದು ತುಂಬ ಇಷ್ಟ. ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ. ಫಸ್ಟ್ ಆಫ್ ಆಲ್ ಇಷ್ಟು ಸಪ್ರದ್ದು ಏನಕ್ಕೆ ಇಷ್ಟ ಅಂದರೆ, ಈ ಥರದ್ದು ಬಿಗ್ ಬಾಸಲ್ಲಿ ನಿವೇದಿತಾ ಗೌಡನ ಜೊತೆ ಇದೆ, ದಿವ್ಯ ಉರುಡುಗ ಜೊತೆ ಇದೆ, ಆ್ಯಂಡ್ ಅನುಪಮ ಗೌಡ ಅವ್ರ ಜೊತೆಲಿದೆ. ಸೇಮ್ ಇಷ್ಟೇ ಸಪುರ, ಇದೇ ಥರ ಪೆಂಡೆಂಟ್. ಸೊ ಅದಕ್ಕೆ ಹೇಳ್ತಾ ಇದ್ದೆ ನಾನು ಸ್ವಸ್ತಿ ಹತ್ರ, ನನಗೆ ಇಷ್ಟು ಸಪುರದೊಂದು ಬೇಕು ಅಂತೇಳಿ. ನನ್ನ ಉದ್ದ ಕರಿಮಣಿಗೆ ಇದು ಇಷ್ಟು ಸಪುರದ್ದು ಚೆನ್ನಾಗಿ ಕಾಣಿಸ್ತದೆ. ತುಂಬ ದಪ್ಪದ್ದು ಒಬ್ಬರ ಕಾಣಿಸ್ತದಲ್ವಾ, ಅಂದರೆ ಓವರಾಗಿ ಕಾಣಿಸ್ತದೆ. ಸೊ ಅದಕ್ಕೆ ತೊಗೊಳ್ಳಿಲ್ಲ. ಆ್ಯಂಡ್ ಬಜೆಟ್ ಕೂಡ ಅಷ್ಟು ಇರಲಿಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ಯಾವತ್ತಾದರೂ ದಪ್ಪ ತೊಗೋತೇನೆ. ಆ್ಯಂಡ್ ಇದು ನನಗೆ ಬೇಕಿತ್ತು ಇಷ್ಟು ಸಪುರದ್ದು. ಸೊ ಇದು ಸ್ವಸ್ತಿ ಅವ್ರದ್ದು ಮದುವೆ ಆದ ನಂತರ 1 ಇಯರ್ ಆಯ್ತಲ್ವ, ನಮ್ಮದು ಮದುವೆ ಆಗಿ 1 ಇಯರ್ ಆಗಿ 3-4 ತಿಂಗಳಾಯಿತು 1 ಇಯರ್ ಆಗಿ. ಸೊ ಅವ್ರು ಫಸ್ಟ್ ಟೈಮ್ ಕೊಡಿಸಿದ್ದು ನನಗೆ ಮದುವೆ ಆದ ನಂತರ ಇರೋದು ಫಸ್ಟ್ ಗಿಫ್ಟ್ ಅದು. ಸೊ ಮದುವೆಗಿಂತ ಮುಂಚೆ ಕೊಡಿಸಿದ್ದಾರೆ, ಬಟ್ ಮದುವೆ ಆದ ನಂತರ ಕೊಡಿಸಿರಲಿಲ್ಲ ಅವರು ಗೋಲ್ಡ್ ಗಿಫ್ಟು. ಸೊ ಹೇಗೆ ಕಾಣಿಸ್ತಿದೆ ಹೇಳಿ, ಎಲ್ಲ ಕ್ಲೋಸ್ ಬಲ್ಲ ಮುಂಚೆ ಅಲ್ಲ. ಸೊ ಇದು ನಾನು ಇಲ್ಲಿ ಪರ್ಚೇಸ್ ಮಾಡಿದ್ದಲ್ಲ, ಅವರೇ ಅಲ್ಲಿ ಪರ್ಚೇಸ್ ಮಾಡಿ ನನಗೆ ಕೊರಿಯರ್ ಮಾಡಿ ಕಳಿಸಿರೋದು. ಸೊ ಕೆಲವರೆಲ್ಲ ಅಂದ್ಕೋತಿರ್ಬೋದು ನಾನು ಇಲ್ಲೇ ಪರ್ಚೇಸ್ ಮಾಡಿದ್ದು, ನಾನೇ ಪರ್ಚೇಸ್ ಮಾಡಿದ್ದು ಅಂತೇಳಿ. ಸೊ ನಾನು ಪರ್ಚೇಸ್ ಮಾಡಿದ್ದಲ್ಲ, ಸ್ವಸ್ತಿಯವರಲ್ಲಿ ಪರ್ಚೇಸ್ ಮಾಡಿ ನನಗೆ ಕೊರಿಯರಲ್ಲಿ ಕಳಿಸಿರೋದು. ಇದನ್ನ ಆ್ಯಕ್ಚುಲಿ ಅವರಿಗೆ ಬರ್ಡೇಗೆ ಕೊಡಬೇಕು ಅಂತಿತ್ತು, ಬಟ್ ಸ್ವಲ್ಪ ಅಮೌಂಟ್ ಇಶ್ಯೂ ಆಗಿ ಸ್ವಲ್ಪ ಡಿಲೇ ಆಗಿತ್ತು. ಇದು 1 ಪವನ್ಗಿಂತ 1-2 ಗ್ರಾಮು ಸ್ವಲ್ಪ ಕಡಿಮೆನೇ ಇದೆ ಇದು. ಅವತ್ತು ನಾನು ತೊಗೊಂಡಿರೋ ಟೈಮಲ್ಲಿ ಪ್ರೈಸ್ ಬಂದು ಓವರಾಲ್ ಈ ಪೆಂಡೆಂಟ್ ಮತ್ತು ಸರದ್ದು ಪ್ರೈಸ್ ಬಂದು 37,745 ರೂಪಾಯಿ ಆಗಿದೆ ಇದಕ್ಕೆ. ಸೊ ಥ್ಯಾಂಕ್ ಯು ಸ್ವಸ್ತಿ. ತೋರಿಸ್ಕೊವರ
ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತಿದ್ದೇನೆ ನಾನು. ಈ ಥರ ಡಿಸೈನ್ ಅದ್ರದ್ದು ಸಪೂರ ಇದೆ ಅಷ್ಟೇ, ಬಟ್ ತುಂಬ ಗಟ್ಟಿ ಇದೆ ಇದು. ಆ್ಯಂಡ್ ಪೆಂಡೆಂಟ್, ಹಾರ್ಟ್ ಸಿಂಬಲ್ ಪೆಂಡೆಂಟ್. ಸೊ ಹೇಗಿದೆ ಅಂತ ಕಮೆಂಟ್ ಮಾಡಿ ಗೈಸ್. ನನಗೆ ತುಂಬ ಇಷ್ಟ ಆಯ್ತಿದ್ದು, ಸೊ ಹಾಗಾಗಿ ತೊಗೊಂಡದ್ದು ನಾನು. ಇವಾಗ ಗ್ರಾಮಿಗೆ 7200 ರುಪೀಸ್ ಆಗಿದೆ ಇವತ್ತಿನ ರೇಟೆಲ್ಲ. 7700 ಆಗಿದೆ ಅಂತೆ ಗೈಸ್. ನಾನು ತೊಗೊಳ್ಬೇಕಾದ್ರೆ 700 ರುಪೀಸ್ ಇತ್ತು. ಸೊ ಸ್ವಸ್ತಿ ಅವರ ಮೊದಲನೇ ಗಿಫ್ಟ್ ಮದುವೆ ಆಗಿ ನನಗೆ. ನಾನು ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಇವತ್ತು ನನಗೆ ನೆನಪಾಗಿ ಫ್ರೀ ಇದ್ದೆ, ಹಾಗಾಗಿ ಇವತ್ತು ತೋರಿಸ್ತಿದ್ದೇನೆ. ಬಂದ ದಿವಸನೇ ತೋರ್ಸೋಕ್ಕಾಗಿಲ್ಲ ನನಗೆ. ಗೈಸ್ ಇಲ್ಲಿ ನೋಡಿ ಗುಂಡಿಗೆ ಹೇಗೆ ಕಾಣಿಸ್ತಿದೆ ನೋಡಿ. ನೋಡಿ ಇಲ್ಲಿ ಕನ್ನಡಿಯಲ್ಲಿ ನೋಡೋದು ನೋಡಿ. ನಾನು ಇದನ್ನ ಅಂದರೆ ಜಸ್ಟ್ ಹಾಕಿ ನೋಡಿದ್ದೇನೆ ಅಷ್ಟೇ, ಎಲ್ಲಿಗೂ ಹಾಕ್ಕೊಂಡು ಹೋಗಿಲ್ಲ. ಸೊ ಗುಂಡಿಗೆ ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ, ಸಿಂಪಲ್ ಆಗಿ. ಅವಳಿಗೆ ತಗೊಳ್ಬೇಕು ಅಂತ ಆಸೆ ಇದೆ ಅಂತೆ. ನಾಳ್ದು ಅಕ್ಷಯ ತೃತೀಯ ಇದೆ ಅಲ್ವಾ, ಯಾವಾಗ ಮೇ 10ಕ್ಕೆ, ಇನ್ನು ಸ್ವಲ್ಪ ದಿವಸ ಇದೆ. ಅವಾಗ ಏನಾದರೂ ತಗೋಬೇಕು ಅಂತ ಅಂದ್ಕೊಂಡಿದ್ದಾಳೆ, ನೋಡುವ ತಗೊಳ್ಳಿಕ್ಕಾದ್ರೆ. ಎಂತ ತಗೊಳ್ತೀಯ ಅವತ್ತು? ಬಂಗಾರ ಶಾಪು ಪರ್ಚೇಸ್ ಮಾಡಲಿಕ್ಕೆ ಬೇಡ, ನಂದು ಬಾಯಲ್ಲಿ ಪೆದಂ ಬರ್ತದೆ, ಹೇಳುವುದಿಲ್ಲ. ನೋಡಿ ಗೈಸ್ ಇಲ್ಲಿ ಸೇಲೆ ಮಾಡೋದು ಸಿಸಿ. ಅವಳಿಗೆ ಬಂಗಾರಿಲ್ಲ ಅಂತೆ. ಇಷ್ಟ ಇಲ್ಲ, ಹಾಗಾದ್ರೆ ಬಿಚ್ಚು, ಬೇಗ ಬಿಚ್ಚು. ತಗೊಳ್ಳುದಾ ಬೇಡ ಅಂತ ಅನ್ಕೊಳ್ತಿದ್ದಾಳೆ. ನಾಳ್ದು ಅಕ್ಷಯ ತೃತೀಯಗೆ ತಗೋತಾಳೆ ಅಂತ ಅವಳು. ನೋಡಿ ನಿಜವಾಗ್ಲೂ ಇದು ಚೆನ್ನಾಗಿ ಕಾಣ್ತದಿಲ್ವ ಅಂತ ಹೇಳಿ ಗೈಸ್ ಅವಳಿಗೆ. ನನಗೆ ನನ್ನ ಪ್ರಕಾರ ನನಗಿಂತ ಚಂದ ಅವಳಿಗೇನೆ ಕಾಣ್ತದೆ ನೋಡಿ. ಕಾಸು ಕೊಡ್ತೇನೆ. ನಾನು ಕೊಡಲ್ಲ, ಕಾಸು ಕೊಟ್ಟರು ಇದ್ರಲ್ಲಿ ಡಬಲ್ ಕೊಟ್ಟರು ಕೊಡಲ್ಲ. ಬಿಕಾಸ್ ಸ್ವಸ್ತಿ ಅವರ ಫಸ್ಟ್ ಗಿಫ್ಟ್ ಇದು. ಸ್ವಸ್ತಿ ಅವ್ರದ್ದು ಫಸ್ಟ್ ಗಿಫ್ಟು. ಕ್ಯಾಮರಾನೇ ಕಾಣ್ತಿದೆ. ನಂದು ಅತ್ತೆ ಮಗಳಿಗೆ ಭಾಳ ಇಷ್ಟ ಆಗಿದೆ ಈ ಪೆಂಡೆಂಟ್. ಅಶ್ವಿನಿಗೆ, ಹೌದು ಅಶ್ವಿನಿ ನನ್ನ ಅತ್ತೆ ಮಗಳಿಗೆ ತುಂಬ ಇಷ್ಟ ಆಗಿದೆ ಈ ಪೆಂಡೆಂಟ್. ಅವಳಿಗೆ ಸಖತ್ ಇಷ್ಟ ಆಗಿದೆ. ನನಗೆ ಅವತ್ತೇ ಮೆಸೇಜ್ ಮಾಡಿದ್ಲು, ನಾನು ಸ್ಟೇಟಸ್ಗೆ ಹಾಕಿದ್ದೆ, ಅವತ್ತು ಮೆಸೇಜ್ ಮಾಡಿದ್ಲು ನನಗೆ, ಅಕ್ಕ ಪೆಂಡೆಂಟ್ ಸಖತ್ತಾಗಿದೆ ಅಂತೇಳಿ. ನಿಂಡಲ್ಲ ಪೆಂಡಲ್ಲ? ಹಾಂ ಇವಾಗ ಕಾಲ್ ಮಾಡಬೇಕಾದ್ರೂ ಹೇಳಿದ್ಲಂತೆ ಪೆಂಡೆಂಟ್ ಇಟ್ಟಿದೆ. ಅಯ್ಯೋ ನಮ್ಮದು ಮರಿಗಳು ನೋಡಿ ಗೈಸ್, ಒಂದೊಂದು ಪ್ಲೇಸಲ್ಲಿದೆ. ಇದು ನೋಡಿ ಹಾಲು ಕುಡಿತಿದೆ, ಇದು ನೆಲ್ಲೋಗಿ ಮಲ್ಕೊಂಡಿದೆ. ಇವಾಗ ನಡೀಲಿಕ್ಕೆ ಸ್ಟಾರ್ಟ್ ಮಾಡಿದೆಲ್ಲ, ಹಾಗಾಗಿ ಇಲ್ಲೆಲ್ಲ ಬರ್ತಿದೆ. ನನ್ನ ರೂಮ್ ಫುಲ್ ಇವಾಗ ಚಿನುಮರಿ ರೂಮ್ ಆಗಿದೆ. ಸಾರಿ, ಬಲಗೈ ಎಡಕೈಯಲ್ಲಿ ಇಟ್ಟೆ, ಬಲಗೈಯಲ್ಲಿ ಇಟ್ಟೆ. ಎಲ್ಲ ಬಟ್ಟೆ ಎಲ್ಲ ಹಾಗಾಗಿ ಇಟ್ಟಿದೆ ನೋಡಿ ಗೈಸ್. ಎಲ್ಲ ಡ್ರೆಸ್ಸಸ್ ಹಾಗಿದೆ. ಗೋಡ್ರೇಜ್ ಕ್ಲೀನ್ ಮಾಡಬೇಕು, ಮಾಡಿಲ್ಲ ನಾನು. ಆ್ಯಂಡ್ ಮೊನ್ನೆ ತಂದ ಡ್ರೆಸ್ ಎಲ್ಲ ನೋಡಿ ಇಲ್ಲೇ ಬಿಸಾಡಿದ್ದೇನೆ. ಇದು ಆಶಂದು ಡ್ರೆಸ್, ನೆನ್ನೆಲ್ಲ ಹಾಕಿ ಫೋಟೋಸ್ ಎಲ್ಲ ತೆಗೆದು ನೋಡಿ, ಇಯರಿಂಗ್ಸ್ ಎಲ್ಲ ಬಿಟ್ಟು ಹೋಗಿದ್ದಾಳೆ. ಒಂದು ಹೊಲ್ತಮ್ಮ ಬಚ್ಚಂಗಾಯಿ ನೋಡಿ ಗೈಸ್, ಅಮ್ಮ ಬಚ್ಚಂಗಿ ತಂದು ನಂಗೆ ಇಷ್ಟ ಇಟ್ಟಿದ್ದಾರೆ. ಅದರಲ್ಲಿ ಇಲ್ಲ ನೋಡಿ, ಸ್ವಲ್ಪನೇ ಇರೋದು. ತಿನ್ನುವ, ಆದರೂ ಕೂಡ ತಿನ್ನುವ. ಈ ಸೆಕೆಗೆ ಎಂತ ಬೇಡ ಅಂತ ಆಗ್ತದೆ, ಎಲ್ಲ ಸಹ ಬೇಕು ಅಂತಲೇ ಆಗ್ತದೆ, ನೀರಿದ ಅಂಶ ಇರುವುದು. ಹೆಚ್ಚಿಂದ ನೋಡಿ, ಕಟ್ ಮಾಡ ನನಗೆ ಬೇಕು ಮಾಡು. ನೋಡಿ ಗೈಸ್ ಡಿಮ್ಯಾಂಡ್ ಮಾಡೋದು. ಕನ್ನಡಿ ಇಡಮ್ಮ, ಕನ್ನಡಿ ಒಡೆದೋಗ್ಬೋದು ನಮ್ಮದು. ಅದು ನಮ್ಮದು ಗೃಹ ಪ್ರವೇಶಕ್ಕೆ ವಿನೋದ್ ಬ್ರೋ ಗಿಫ್ಟ್ ಮಾಡಿದ್ದು ನೋಡಿ ಕನ್ನಡಿ. 5 ವರ್ಷ ಆದರೂ ಸ್ವಲ್ಪ ಕಲೆ ಎಲ್ಲ ಇದೆ ಅಷ್ಟೇ, ಬಿಟ್ಟರೆ ಏನು ಡ್ಯಾಮೇಜ್ ಆಗಿಲ್ಲ. 5 ವರ್ಷ ಇಲ್ಲ ಅದು ಬಗ ಇಲ್ಲೋಕ್ಕೆಲ್ಲ ಅದು 5 ವರ್ಷ ಇದೆ ಗೈಸ್. ನನಗೆ ಕೊಡೋದು ನೋಡಿ, ಇಷ್ಟೇ ಸಿಕ್ತು. ಯಾರು ಮಕ್ಕಳಪ್ಪ ನೀವೆಲ್ಲ? ಇನ್ನೊಂದು ಇಲ್ಲಿ ಮುಖ ನೋಡಿ ಹಿಂಗೆ ಕಾಣ್ತುಂಟು, ಹೇಗೆ ಕಾಣ್ತುಂಟು. ಎಷ್ಟು ತಿನ್ನುವ ನಾವು. ಅವಳಿಗೆ ಬೇಡ ಅಂತ ಬರ್ಚದೆ ನಿಕ್ಕ. ಸ್ವಲ್ಪ ಸ್ವೀಟ್ ಇದೆ, ಸ್ವಲ್ಪ ಸ್ವೀಟ್ ಇಲ್ಲ. ಅಜ್ಜಿ ಕೊಡ್ತೇನೆ, ನೀನು ತಿನ್ನು. ಸೀಪೆಂಟಾ?
ಅಜ್ಜಿಗೆ. ಅಜ್ಜಿ ನೋಡಿ ನನಗೆ ಬೈಯುವುದು. ಹೆಲೋ, ವೆಲ್ಕಮ್ ಬ್ಯಾಕ್ ಆ್ಯಂಡ್ ಗುಡ್ ಈವ್ನಿಂಗ್. ಅವಳನ್ನು ಕಾಣಿಸ್ಬಾರ್ದಂತೆ ವ್ಲಾಗಲ್ಲಿ, ಬಟ್ ಅದಕ್ಕೆ ಹೈಡ್ ಮಾಡ್ತಿದ್ದೇನೆ. ಸೊ ನಿನ್ನೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೆ. ಇವತ್ತು 3ನೇ ತಾರೀಕು, ಫ್ರೈಡೇ ಆಯ್ತದೀನಿ ಶುಕ್ರವಾರ ಅಂದದಿ ಫ್ರೈಡೇ. ಸೊ ಎಂಡ್ ಮಾಡಿರಲಿಲ್ಲ ವ್ಲಾಗ್ನ. ಬೆಳಿಗ್ಗೆಯಿಂದ ವ್ಲಾಗ್ ಮಾಡಲಿಕ್ಕೆ ಟೈಮೂ ಸಿಗಲಿಲ್ಲ, ಮತ್ತು ನಿನ್ನೆ ಆಫ್ಟರ್ನೂನ್ ನಂತರ ವ್ಲಾಗ್ ಕಂಟಿನ್ಯೂ ಮಾಡಲಿಕ್ಕೂ ಟೈಮ್ ಆಗಲಿಲ್ಲ. ಆ್ಯಂಡ್ ಅಲ್ಲೊಬ್ಳು ಎಂತ 2 ಜಡೆ ಕಟ್ಟಿ ನೋಡಿ, ಸ್ಕೂಲ್ ಹುಡುಗಿ ಥರ ಆಗಿಲ್ವಾ ನೋಡಿ. ಹಾಯ್ ಮಾಡ, ಫೋಟೋ ಶೂಟ್ ಆಗ್ತಿದ್ದೆ ಅವಳದು. ಓಕೆ, ಇಲ್ಲಿ ನಾನು ಆಯಿಲ್ ಹಾಕಿದ್ದೆ. ಸೊ ನಮ್ಮ ಆಶಾ ಅವರು ನಂದು ನೋಡಿ ಹೆಡ್ ಮಸಾಜ್ ಮಾಡ್ತಾ ಇದ್ದಾರೆ. ನಿನ್ನೆ ವ್ಲಾಗ್ನ ಎಂಡ್ ಮಾಡಿರಲಿಲ್ಲ. ಸೊ ಇವಾಗ ನಾನು ವ್ಲಾಗ್ನ ಎಂಡ್ ಮಾಡಲಿಕ್ಕೆ ಅಂತೇಳಿ ಈ ವಿಡಿಯೋ ಶೂಟ್ ಮಾಡ್ತಾ ಇದ್ದೇನೆ. ಸೊ ನಿನ್ನೆ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ನೋಡಿ ಕಿವಿಯಲ್ಲೊಂದು ಹೂ ಇಟ್ಕೊಂಡದ್ದು ನೋಡಿ, ಅವಳಿಗೂ ಮುಡಿಸಿದ್ದೆ, ಬಟ್ ಅವಳೆಲ್ಲ ತೆಗೆದು ಅಲ್ಲಿ ಅವಳದು ಓನಾಗಿ ಫೋಟೋಶೂಟ್ ಮಾಡ್ತಿದ್ದಾಳೆ ನೋಡಿ ಅಲ್ಲಿ. ಫ್ರೆಂಡ್ಸ್, ನೀವು ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೇನೆ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಸಿ ಯು. ಬಾಯ್ ಮಾಡ. ಎಸ್.